ನಾನು ಮಂಡ್ಯ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅನ್ನುವಂತಹ ವಿಚಾರವನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾರೆ ಸುಮಲತಾ ಅವರು. ಬಿಜೆಪಿ ಮಂಡ್ಯ ಟಿಕೆಟ್ ಅನ್ನು ಉಳಿಸಿಕೊಳ್ಳುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಸದೆ ಸುಮಲತಾ. ಮಂಡ್ಯದಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಮತ್ತೊಮ್ಮೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ಸೇರ್ಪಡೆಗೆ ತಾಂತ್ರಿಕವಾಗಿ ಸಮಸ್ಯೆ ಇದೆ. ಬಿಜೆಪಿಯಿಂದಲೂ ನನಗೆ ಬೆಂಗಳೂರು ಉತ್ತರದ ಬಗ್ಗೆ ಯಾವುದೇ ಮಾತುಕತೆಗಳು ಆಗಿಲ್ಲ. ಆದರೆ ಮಂಡ್ಯವನ್ನ ಬಿಜೆಪಿ ಉಳಿಸಿಕೊಳ್ಳಬೇಕು, ಕಾಂಗ್ರೆಸ್ಗೆ ಬರುವಂತೆ ಚಲುವರಾಯಸ್ವಾಮಿ ಕರೆದಿಲ್ಲ ಅಂತ ಕೂಡ ಹೇಳಿದ್ರು. ಇಲ್ಲ ನಾನು ಇನ್ ಜನರಲ್ ಮಾತಾಡಿದ್ದೀನಿ. ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಒಂದು ಇನ್ ಜನರಲ್ ಮಾತಾಡಿದ್ವಿ. ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ, ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೀನಿ. ಫಸ್ಟು ನಾನು ಹೇಳಿದ್ದಿಷ್ಟೇ, ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ತುಂಬ ವೋಟ್ ನಂಬರ್ ನಮಗೆ ಚೆನ್ನಾಗಿ ಬಂದಿದೆ. ಈ ಸಲ ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. ಬಿ ಜೆ ಪಿಗೆ ಚೆನ್ನಾಗಿದೆ. ನಾವು ಬಿ ಜೆ ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ನೋಡೋಣ ಅವ್ರೇನು ಡಿಸೈಡ್ ಮಾಡ್ತಾರೆ ಏನು. ರಾಜಕೀಯ ಪ್ರವೇಶದ ಬಗ್ಗೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ರಾಜಕೀಯಕ್ಕೆ ಬರಬೇಕಾ ಅಥವಾ ಲೋಕಸಭೆಗೆ ನಿಲ್ಲಬೇಕಾ ಅನ್ನುವಂತಹ ಜಿಜ್ಞಾಸೆ ಹಲವರಿಗಿದೆ. ಹಲವು ಕಡೆ ಇದೇ ವಿಚಾರವಾಗಿ ಜನ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ದಾರೆ. ನಾನು ಈಗಲೂ ಕೂಡ ಯಾವುದೇ ಡಿಸಿಷನ್ ಮಾಡಿಲ್ಲ, ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು. ಮಂಡ್ಯದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಸ್ಟೇಟ್ಮೆಂಟ್ ಇದು. ಬಾಲಗಂಗಾಧರನಾಥ ಸ್ವಾಮೀಜಿಯವರ 79ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಬಳಿಕ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲು ಅವರ ಹೆಸರು ಕೇಳಿಬಂದಿದ್ದು ಬೆಂಗಳೂರು ಗ್ರಾಮಾಂತರಕ್ಕೆ, ನಂತರ ಮಂಡ್ಯದಲ್ಲಿ ನಿಲ್ಲಿದ್ರೆ ಉತ್ತಮ ಅಂತ ಮಾಜಿ ಸಂಸದರು ಆಗಿದ್ದಂತಹ ಪುಟ್ಟರಾಜ್ ಅವರು ಹೇಳಿದರು. ಮಂಜುನಾಥ್ರವರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಆತರ ಚಿಂತನೆ ಏನಾರ ಇದೆಯಾ ಸರ್? ಇವಾಗ ಏನಾಗಿದೆ, ಜನ ಮಾತಾಡ್ತಾ ಇದ್ದಾರೆ, ಮೀಡಿಯಾದಲ್ಲಿ ಕೂಡ ಇದು ಫ್ಲೋಟ್ ಆಗ್ತಾ ಇದೆ. ಬಟ್ ನಾನಿನ್ನೂ ಅದ್ರ ಬಗ್ಗೆ ತೀರ್ಮಾನ ಮಾಡಿಲ್ಲ. ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ. ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ, ಯಾವುದು ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ. ಸೊ ಇದೇ ರೀತಿ ನೀವು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ನಿಮಗೆ ಅವಕಾಶ ಸಿಕ್ಕಿದರೆ ನೀವು ತರಬಾರ್ದು ಈ ಥರ ಸುಧಾರಣೆನ ರಾಷ್ಟ್ರ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ಈಗಾಗಲೇ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಅಂದ್ರೆ ಒಂದು ಆಲೋಚನೆಯಲ್ಲಿ ಇದ್ದೀನಿ, ಇನ್ನು ಯಾವುದೇ ಡಿಸಿಷನ್ಗೆ ಬಂದಿಲ್ಲ ಅಂತ ಹೇಳಿದ್ರು. ಹೌದು, ಈ ತರದ್ದು ಒತ್ತಡ ಅಂತೂ ಇದ್ದೇ ಇದೆ. ಮಂಡ್ಯದಲ್ಲಿ ನಿಲ್ಬೇಕು ಅಂತ ತುಂಬಾ ಜನ ಬಯಸ್ತಾ ಇದ್ದಾರೆ. ಇನ್ನು ಕೆಲವರು ಬೆಂಗಳೂರು ಗ್ರಾಮಾಂತರದಿಂದ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಆಫರ್ ಕೂಡ ಇದೇ ವಿಚಾರವಾಗಿ ಕೊಡಲಾಗಿದೆ. ಅವರನ್ನ ಸಂಪರ್ಕ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಕೂಡ ಇವರ ಹೆಸರು ತೇಲಿಸಿ ಬಿಡಲಾಗಿದೆ. ಇದೆಲ್ಲವೂ ನನ್ನ ಗಮನದಲ್ಲಿ ಇದೆ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಈಗಷ್ಟೇ ಹೇಳ್ತಾ ಇದ್ದಾರೆ. ಬಟ್ ಡಿಸಿಷನ್ ಇಲ್ಲಿ ತನಕ ಆಗಿಲ್ಲ ಅನ್ನೋದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಈಗಾಗಲೇ ಅವರ ರಾಜಕೀಯ ಪ್ರವೇಶಕ್ಕೆ ಬೇಕಾದಂತಹ ಸಿದ್ಧತೆ ಹಾಗೂ ವೇದಿಕೆ ಎರಡೂ ಕೂಡ ತಯಾರಾಗ್ತಾ ಇದೆ ಅನ್ನೋದು ರಾಜಕೀಯ ಪಂಡಿತರ ಪ್ರಕಾರ ಮಾಹಿತಿ. ಬಟ್ ಇಲ್ಲಿ ತನಕ ಅದನ್ನ ಬಹಿರಂಗವಾಗಿ ಅಥವಾ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಕೆಲಸ ಆಗಿಲ್ಲ. ಹೋದಲ್ಲಿ ಬಂದಲ್ಲಿ ವದಂತಿಗಳಿಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಕೂಡ ಮಾಡ್ತಾ ಇದ್ದಾರೆ.